ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಸೊ ಫಸ್ಟ್ ಅಂಗಡಿಗೋಸ್ಕರ ನೀರು, ಶುಂಠಿ ಮತ್ತು ಸಕ್ಕರೆ ತೊಗೊಂಡಿದ್ದಾಯ್ತು. ಇವಾಗ ಹೋಗೋಣ ಅಂಗಡಿ ಹತ್ರ ಹೋಗ್ಬಿಟ್ಟು ಅಮ್ಮಂಗೆ ಇದನ್ನೆಲ್ಲ ಕೊಟ್ಟು ನಾವು ಹೋಗ್ಬೇಕಾಗಿರೋದು ಹೂಡಿ ಡ್ಯೂಟಿ ಮಾಡ್ಕೊಂಡು ಹೋಗೋಣ. ಹಂಗೆ ನಮ್ಮ ಶೆಟ್ಟರ್ನು ಕೂಡ ಪಿಕಪ್ ಮಾಡಿದ್ರು. ನಾನು ಅವ್ರು ಬರ್ತೀನಿ ಅಂತ ಹೇಳೋರೆ, ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ, ಬಂದರೆ ಕರ್ಕೊಂಡು ಹೋಗೋಣ. ಹೂಡಿಗೆ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂತಂದ್ರೆ, ಊಬರ್ದು ಒಂದು ಇವೆಂಟ್ ನಡೀತಾ ಇದೆ. ಲಾಸ್ಟ್ ಟೈಮು ನಾನು ಅದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಾಕಿದ್ದೆ ಇನ್ಸ್ಟಾದಲ್ಲಿ. ಏನಪ್ಪಾ ಅಂತಂದ್ರೆ, ಸುಮಾರು 200 ಜನ ಚಾಲಕರು, 100 ಜನ ಆಟೋ ಚಾಲಕರು, 100 ಜನ ಕ್ಯಾಬ್ ಚಾಲಕರಿಗೆ ಒಂದು ಗಿಫ್ಟ್ಗಳನ್ನ ನೀಡ್ತಾ ಇದ್ದಾರೆ. ಅತಿ ಹೆಚ್ಚು ಡ್ಯೂಟಿ ಮಾಡಿದಂಥ ಚಾಲಕರಿಗೆ. ಏನಪ್ಪ ಗಿಫ್ಟು ಅಂತಂದ್ರೆ, ಸುಮಾರು ಒಂದು 100 ಥರದ್ದಿದ್ದಾವೆ. ಅದ್ರ ಬಗ್ಗೆನೂ ಕೂಡ ಹೇಳಿದ್ದೆ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಏನೇನು ಗೆಲ್ತಾ ಇದ್ದಾರೆ ಚಾಲಕರು ಅಂತ. ಸೊ ಬನ್ನಿ, ಫಸ್ಟ್ ಅಂಗಡಿಗೆ ಏನೇನು ಬೇಕೆಲ್ಲ ಕೊಟ್ಬಿಡೋಣ. ನಮ್ಮಮ್ಮ ಫುಲ್ ಕೊಬ್ಬದಲ್ಲಿ ನೋಡ್ತೈತೆ. ಮೇಡಮ್ ಅವ್ರ, ನೀವು ಕೊಟ್ಟಿದ್ದು 150, ಬಿಲ್ ಆಗಿದೆ 200 ರೂಪಾಯಿ. 110 ರೂಪಾಯಿ ಶುಂಠಿ, 90 ರೂಪಾಯಿ ಸಕ್ಕರೆ. 10 ರೂಪಾಯಿ ನಾನು ತಿಂತ ಇದ್ದೀನಿ ಅಂದಂಗ ಆಯ್ತು. ಇಲ್ಲಿ 198 ರೂಪಾಯಿ ಬಿಲ್ ಆಗೈತೆ. ಹೊಡಿ. ನಾನೇ ತಗೊಂಡಿರಿ 80 ರೂಪಾಯಿ ಕೆಜಿ ತಗೊಂಡಿದ್ದೀನಿ. ಇಲ್ಲೇ ಕೊಟ್ಟು ಬರ್ತೀನಿ ಅವ್ನಿಗೆ. ಈ ಅಂಗಡಿಯಾಗಿಲ್ಲ, ತರಕಾರಿ ಅಂಗಡಿ. ತರಕಾರಿ ಅಂಗಡಿ. ಕೊಟ್ಟು ಬಾ. ಅಮ್ಮನ ಕೈಲಿ ಬರೀ ಉಗಿಸ್ಕೊಳ್ಳೋದೇ ಆಯ್ತು ಬಾ ನನ್ನ ಜೀವನ. ಸೊ ಇವಾಗ ಹೊರಡೋಣ. ತುಂಬ ಜನ ಕೇಳ್ತಾ ಇದ್ರಿ ಎಲೆಕ್ಟ್ರಿಕ್ ಆಟೋ ಏನಾಯ್ತು. ಎಲೆಕ್ಟ್ರಿಕ್ ಆಟೋ ಆ್ಯಕ್ಚುಲಿ ನಾನು ಸೇಲ್ ಮಾಡ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂತಂದರೆ, ಸ್ವಲ್ಪ ಪರ್ಸನಲ್ ಕಾರಣನೂ ಹೇಳ್ಬಿಡ್ತೀನಿ. ಡೆಲಿವರಿಗೆ, ನನ್ನ ವೈಫ್ ಡೆಲಿವರಿಗೆ ಆಲ್ಮೋಸ್ಟ್ ನಾನು 1.5 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿದೆ. ಅದನ್ನು ಸಾಲ ಮಾಡಿದ್ದೆ. ಆ ಸಾಲ ಸ್ವಲ್ಪ ಏನಂತಂದರೆ ಬಡ್ಡಿ ಜಾಸ್ತಿ ಆಗಿರೋ ಕಾರಣಕ್ಕೆ ಅದನ್ನು ನಾನು ಕ್ಲಿಯರ್ ಮಾಡೋಕ್ಕಾಯ್ತಲ್ಲ. ಸೊ ಅದಕ್ಕೆ ಆ ಗಾಡಿನ ಸೇಲ್ ಮಾಡಬೇಕು ಅಂತ ಇದ್ದೀನಿ, ಕಂಟಿನ್ಯೂ ಲೋನ್ ಮುಖಾಂತರ. ಆಲ್ರೆಡಿ ಬೈಯರ್ ಇದ್ದಾರೆ, 1-2 ಜನ. ರೇಟ್ ಸ್ವಲ್ಪ ಬಗೆಹರಿತಿಲ್ಲ. ಅದಾದ ತಕ್ಷಣ ಆ ಗಾಡಿನ ಸೇಲ್ ಮಾಡಿಬಿಡ್ತೀನಿ. ಅಲ್ಲಿ ತನಕ ನಮ್ಮ ಸುಲ್ತಾನ್ನೇ ನಾನು ಓಡಿಸೋದು. ಸೊ ಫಸ್ಟ್ ಡ್ಯೂಟಿ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದ್ದೀನಿ ನೋಡಿ. ಸೊ ಇವಾಗ ಹೋಗೋಣ, ಪಿಕಪ್ ಮಾಡಿಕೊಂಡು ಸೀದಾ ಹಿಂಗೆ ಡ್ಯೂಟಿ ಮಾಡ್ತಾ ಇವೆಂಟ್ಗೆ ಹೋಗೋಣ. ಅಲ್ಲಿ ಹೋದ್ರೆ ಯಾರು ಕೊಡ್ತಾರೆ ಕಾಸು? ಯಾರು ಕೊಡಲ್ಲ. ಅದಕ್ಕೆ ಅಲ್ವಾ, ಬನ್ನಿ. ಸೊ ಫಸ್ಟು ಚಾರ್ಜ್ ಅಂತೂ ಇಲ್ಲ, ಚಾರ್ಜ್ ಮಾಡ್ಕೋಬೇಕು. ವೆಯ್ಟಿಂಗ್, ಪ್ಯಾಸೆಂಜರ್ಗೋಸ್ಕರ ವೆಯ್ಟಿಂಗ್. ಹಾಗೆ ಆಯ್ತು. ಇನ್ನೊಂದು ಬಾಡಿಗೆ ಕೂಡ ಹಾಕೊಂಡಿದ್ದೆ, ಇಲ್ಲೇ ಮುಂದೆನೆ ಇರೋದು. ಥ್ಯಾಂಕ್ ಯು ಸರ್. ನಮ್ಮ ಹತ್ರ ಡ್ರಾಪ್ ಮಾಡಿದೆ, ಇವಾಗ ಊಬರಲ್ಲಿ ಪಿಕಪ್ ಮಾಡಿದ್ದೀನಿ. ಇವ್ರನ್ನ ಕರ್ಕೊಂಡು ಹೋಗೋಣ. ಒಂದಾದ್ಮೇಲೆ ಒಂದು ಯಾವ್ದಾದ್ರು ಡ್ಯೂಟಿ. ನೋಡಿ ಸರ್, ನಿಮ್ಗೆ ಇಷ್ಟ ಬಂದಿದ್ದು ಹೊಡೀರಿ, ಇದನ್ನೇ ಹೊಡೀರಿ, ಅದನ್ನೇ ಹೊಡೀರಿ. ಓಲಾ, ಊಬರ್, ನಮ್ಮ ಹತ್ರ ಅದ್ರಲ್ಲಿ ಎಲ್ಲ ಏನ್ ಮಾಡ್ಕೊಳ್ಳಿ. ಸಿಕ್ಕಿದ್ದು ಶಿವ ಅನ್ಕೊಂಡು ಹೋಯ್ತಾ ಇರಿ ಅಷ್ಟೇ. ಅದು ಯಾವ್ದಾದ್ರು ಬರ್ಲಿ, ಲೋಕಲ್ಲೇ ಬರ್ಲಿ, ಲಾಂಗೇ ಬರ್ಲಿ. ನೋಡಿ, ಒಂದು ಲೋಕಲ್ ಹೊಡೆದೆ, ಇನ್ನೊಂದು ಇಲ್ಲಿಂದ ಕಮ್ನಳ್ಳಿಗೆ ಹೋಗ್ಬೇಕು, ಕಮ್ನಳ್ಳಿಯಿಂದ ನಾನು ಹೋಡಿಗೆ ಹೋಗ್ಬೇಕು. ಸೊ ಇವಾಗ ಫಸ್ಟ್ ಇಲ್ಲಿಂದ ಕಮ್ನಳ್ಳಿಗೆ ಡ್ರಾಪ್ ಮಾಡ್ಬಿಡ್ತೀನಿ. ಕಮ್ನಳ್ಳಿಯಿಂದ ಯಾವ್ದಾದ್ರು ಬಿತ್ತು ಅಂದ್ರೆ ಓಕೆ, ಬೆಳಿಲ್ಲ ಅಂತಂದ್ರೆ ನಾನು ಖಾಲಿನೇ ಹೋಗ್ಬೇಕು. ನೋಡೋಣ, ಆದಷ್ಟು ಡ್ಯೂಟಿ ಮಾಡ್ಕೊಂಡು ಹೋಗಕ್ ಟ್ರೈ ಮಾಡೋಣ. ಖಾಲಿ ಅಂದ್ರೂ ಬೇಡ ಅಲ್ವಾ. ಸೊ ಬನ್ನಿ, ಪ್ಯಾಸೆಂಜರ್ ನಿಂತಿದ್ದಾರೆ ಆಲ್ರೆಡಿ. OTP sir? 3395. 3395.
ಹೆಂಗೋ ಡ್ಯೂಟಿ ಮಾಡಿಕೊಂಡು ಅರ್ಧ ದಾರಿ ಬಂದೆ. ಅರ್ಧ ದಾರಿಯಿಂದ ಸೊ ಖಾಲಿನೇ ಬರಬೇಕಾಯಿತು, ಸುಮಾರು 10 ಕಿಲೋಮೀಟ್ರು. ಯಾಕಂದ್ರೆ ಕಲ್ಯಾಣ ನಗರ ತನಕ ನನ್ನ ಡ್ಯೂಟಿ ಸಿಕ್ತು, ಅಲ್ಲಿಂದ ಡ್ಯೂಟಿ ಸಿಗಲಿಲ್ಲ. ಇವಾಗ ಬಂದಿದ್ದೀವಿ ಭಗಿನಿ ರೆಸಿಡೆನ್ಸಿ. ಸೊ ಆಟೋ ಇಲ್ಲಿ ಪಾರ್ಕ್ ಮಾಡಿದ್ದಾಯಿತು. ತುಂಬ ಜನ ಚಾಲಕರು ಬಂದಿದ್ದಾರೆ, ಸುಮಾರು 200 ಜನ ಚಾಲಕರಿದ್ದಾರೆ. 200 ಜನ ಚಾಲಕರಿಗೆ ಪ್ರೈಸ್ ಪೂಲ್ಗಳನ್ನು ನೀಡ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆನೇ ನೋಡೋಣ, ಯಾರ್ಯಾರು ಏನೇನು ಗೆದ್ದಿದ್ದಾರೆ ಕೇಳೋಣ. ಇಲ್ಲಿ ಬಂದ್ಬಿಡ್ಲಿ ಎಲ್ಲ. ಅದೇ ನೋಡೋಣ. ಸೊ ಎಷ್ಟು ಜನ LED TV, ಫ್ರಿಜ್ಜು, 40 ಗ್ರಾಮ್ ಸಿಲ್ವರ್ ಕೂಡ. ಏನು ಸರ್ ಊಬರ್ ಅದರ ದುಡ್ಡು ಜಾಸ್ತಿ ಆಗೈತಾ? ಎಲ್ಲ So, ಡ್ರೈವರ್ಗೋಸ್ಕರ ಅಲ್ಲ ಸರ್. ತುಂಬ ಜನ ಮತ್ತೆ ಬೈತಾರಲ್ಲ ಸರ್ ಊಬರ್ಗೆ. ನಾನು ಕೂಡ ಮೊನ್ನೆ ಬೈದಿದ್ದೀನಿ ಊಬರ್ಗೆ. ಅಲ್ಲ, ಕೆಲವೊಂದು ಸಾರಿ ಅಮೌಂಟ್ ತುಂಬ ಕಮ್ಮಿ ಕೊಟ್ಟು ಬಿಡ್ತಾನೆ ಸರ್, ರೆಸ್ಪಾಂಡ್ ಮಾಡಲ್ಲ. ಅದೊಂದು ಪ್ರಾಬ್ಲಮ್ ಊಬರ್. ಆಗತ್ತೆ. ಇನ್ನು ಚೇಂಜಸ್ ಹಾಕಿದೀವಿ, ಆಟೋ ಅಲ್ಲಿ ಚೇಂಜಸ್ ಇದೆ, ಅದು ನೋಡಿ ನೆಕ್ಸ್ಟ್ ವೀಕಿಂದ ಬರುತ್ತೆ. ಸೊ ಇವ್ರ ಹೆಸರು ಆಲ್ಫ್ರೆಡ್ ಅಂತ, ಊಬರಲ್ಲಿ ಮ್ಯಾನೇಜ್ ಮಾಡೋದು ಎಲ್ಲ. ನಮ್ಮನ್ನ ಕರೆದಿರೋರು ಕೂಡ ಇವರೇ ಅಲ್ವಾ ಸರ್? ಹೌದು. ಬನ್ನಿ ಸರ್ ಒಳಗೆ. ಬನ್ನಿ ಹೋಗೋಣ. ನಮ್ಮೆಲ್ಲ ಚಾಲಕರು ಬಂದವ್ರೆ. ಸೊ ನಮ್ಮ ಚಾಲಕರಲ್ಲಿ ಇವ್ರು ಏನೇನು ಗೆದ್ದಿದ್ದಾರೆ ಕೇಳೋಣ. ಏನು ಗೆದ್ದಿದ್ದೀರಾ ಬ್ರೋ? ನಾವು ಟಿವಿ ಅಣ್ಣ, ನೀವು ಅಣ್ಣ ಯೂಟ್ಯೂಬಲ್ಲಿ ಹಾಕ್ತೀನಿ, ಇನ್ಸ್ಟಾದಲ್ಲಿ ಹಾಕ್ತೀನಿ. ಏನು ಬೇಡ ಅಣ್ಣ. ಸೊ ಅವರು ನಾಚಿಕೆ ಪಡ್ಕೋತವ್ರೆ. ಬನ್ನಿ ಒಳಗಡೆ ಹೋಗೋಣ. ತುಂಬ ಜನ ಬಂದಿದ್ದಾರೆ, ಸುಮಾರು ಜನ ಚಾಲಕರು ಬಂದಿದ್ದಾರೆ. ಅವರೆಲ್ಲ ಗೆದ್ದಿರುವಂತ ಐಟಮ್ಗಳು ಅಲ್ಲಿದ್ದಾವೆ. ಇನ್ನು ಫ್ರಿಜ್ ಒಂದು ತರಬೇಕು, ಫ್ರಿಜ್ ತಂದು ಕೊಡ್ತೀನಿ ಅಂತ ಹೇಳೋರೆ. ಅದು ಪೂರ್ತಿ ಲಿಸ್ಟ್ ಇಲ್ಲಿದೆ, ಇಲ್ಲ ಅರ್ಧ ಇದೆ, ಇಲ್ಲ ಇನ್ನರ್ಧ ಇಲ್ಲಿದೆ. ಏನೇನು ಗೆದ್ದಿದ್ದಾರೆ ಗೊತ್ತಾ? LED TV 5 ಜನ ಗೆದ್ದಿದ್ದಾರೆ, ಫ್ರಿಜ್ಜು 10 ಜನ, 40 ಗ್ರಾಮ್ ಸಿಲ್ವರ್ 10 ಜನ, ಗ್ಯಾಸ್ ಸ್ಟವ್ 10 ಜನ, ಅಮೆಜಾನ್ ವೋಚರು 10 ಜನ. ಈ ರೀತಿ ಟೋಟಲ್ 100 ಜನ ಆಟೋ ಚಾಲಕರು, 100 ಜನ ಕ್ಯಾಬ್ ಚಾಲಕರು. ಸೊ ಅದ್ರ ಬಗ್ಗೆನೇ ಇವತ್ತು ಇವೆಂಟ್ ಇರೋದು. ಬನ್ನಿ ನೋಡೋಣ ಏನೇನ್ ಗೆದ್ದಿದ್ದಾರೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಊಬರ್ ಚಾಲಕರಿಗೆ ಇನ್ನೊಂದು 5-10 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಸ್ವಲ್ಪ ವೇಟ್ ಮಾಡಿದಕ್ಕೆ ಸಾರಿ. ಒಂದು 5 to 10 minutes ಸ್ಟಾರ್ಟ್. ಓಕೆ. ಸೊ ಇಲ್ಲಿದ ನೋಡಿ ಆಟೋ ಮತ್ತೆ ಕ್ಯಾಬ್ ಚಾಲಕರು ಗೆದ್ದಿರುವಂಥದ್ದು. TV ಇದಾವೆ, LP ಗ್ಯಾಸ್ ಸ್ಟವ್ ಮತ್ತೆ ಬೋಟದ್ದು ಬಾಕ್ಸ್ ಇದಾವೆ, ಗ್ಯಾಸ್ ಸ್ಟವ್ಗಳು ಕೂಡ ಇದಾವೆ, ಮತ್ತೆ 40 ಗ್ರಾಮ್ ಸಿಲ್ವರ್ ಕೂಡ ಇದೆ. ಇನ್ನೂ ಇದಾವೆ ಐಟಮ್ಗಳ ಮೇಲೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಏನೇನು ಗೆದ್ದಿದ್ದಾರೆ. ಮಾಡಿದಿರಲ್ಲ, ಗೆಸ್ ಮಾಡ್ಬೋದಾ ಹೈಯೆಸ್ಟ್ ಟ್ರಿಪ್ಸ್ ಎಷ್ಟಾಗಿದೆ ಆಟೋದ್ರಿಂದ? ಎಷ್ಟು ದಿನದಲ್ಲಿ? 12 ದಿನದಲ್ಲಿ 5th ಇಂದ October 17th ವರೆಗೂ 2 ದಿನ ಅಂತಂದ್ರೆ ವಾರಕ್ಕೆ 200. ಮಾಡಿ. ಯಾರ್ ಬೇಕಾದ್ರೂ ಗೆಸ್ ಮಾಡ್ಬೋದು. 500 ಆಟೋದಲ್ಲಿ 550. ಓಕೆ ಓಕೆ, ಆಲ್ಮೋಸ್ಟ್ ನಿಯರ್ ಬೈ ಆಗಿದ್ದಾರೆ. ಸಾವಿರನಾ? ಸೊ ಹೈಯೆಸ್ಟ್ ಮಾಡಿರೋದು ಆಟೋ ಊಬರ್ ಅಲ್ಲಿ 584. 584 ಅಭಿಷೇಕ್ MS. ಅಭಿಷೇಕ್ ಯಾರಪ್ಪ? ಅಭಿಷೇಕ್. ಸೊ ಪ್ಲೀಸ್ ಬಂದಿಲ್ಲಿ ನಿಮ್ಮ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡ್ಕೊಬೇಕಂತ ಕೇಳ್ತೀನಿ. ಅಭಿಷೇಕ್ MS 584. ಸರ್ವಣ್ಣ, ನೀನ್ ಹೇಳ್ತಿದ್ದಲ್ಲ ನಾನೇ ಹೈಯೆಸ್ಟ್ ಅಂತ, ನಿನ್ಗಿಂತ ಹೈಯೆಸ್ಟ್ ಇಲ್ಲ ಅವನು ನೋಡು. 584 ಟ್ರಿಪ್. 84 12 ದಿನದಲ್ಲಿ ಮಾಡಿರೋದಕ್ಕೆ ಸೋ ಪ್ರೌಡ್ ಆಫ್ ಯು ಸರ್. ನಿಮ್ಮಿಂದ ಸೊ ಈಸ್ ಗೆಟಿಂಗ್ LED TV 43 inches of TV. That's where we go. 584. So next we have 584. LED TV ಸಿಗ್ತದೆ ಅಭಿಷೇಕ್ MS ಅವರಿಗೆ. ಸೊ ಸೆಕೆಂಡ್ ಬಂದ್ಬಿಟ್ಟು 552. ಕ್ಯಾಬ್ ಈಗ ತಗೊಂಡಿರೋದು ಕ್ಯಾಬ್ ಕ್ಯಾಟಗರಿ ಆಫ್ ಕ್ಯಾಬ್. ಸೊ ಈಸ್ ಗೆಟಿಂಗ್ 43 LED TV. ಸೊ ಇವ್ರಿಗೂ ಕೂಡ LED TV ಸಿಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯು ಆರ್ ದಿ ಫಸ್ಟ್ ವಿನ್ನರ್ ಆಫ್ ದಿ ಕ್ಯಾಬ್.
ಸೊ 581. ಸೊ ಫಸ್ಟ್ ವಿನ್ನರ್ ಅಪ್ ಆಗಿರೋದು 584 ಇದ್ರು. ಸೊ ಇವರು 581, ಆಲ್ಮೋಸ್ಟ್ 3 ಟ್ರಿಪ್ಸ್ ಇಂದ ಸೆಕೆಂಡ್ ವಿನ್ನರ್ ಆಗಿದ್ದಾರೆ. ಥ್ಯಾಂಕ್ ಯು. ನಿಮ್ಗೂ ಎಲ್ಲರಿಗೂ ಗೊತ್ತಿದೆ, ಬಟ್ ಇವರೆಲ್ಲ ಫಸ್ಟ್ ವಿನ್ನರ್ ಅಪ್ ಆಗಿರೋದು ಅದಕ್ಕೋಸ್ಕರ. 577 ಅವ್ರಿಗೂ LED ಟಿವಿ ಸಿಗ್ತಿದೆ, 43 ಇಂಚಸ್. ನೆಕ್ಸ್ಟ್ ಸುನೀಲ್ S 560. ನೆಕ್ಸ್ಟ್ ನೀವು ಇದೇ ತರ ಬಂದು ಟಿವಿ ಫ್ರಿಡ್ಜ್ ಎಲ್ಲ ತಗೋಬೇಕು, ಬಟ್ ಎಲ್ರಿಗೂ ಇದೆ. ಸೊ ಮಿಕ್ಕಿದವ್ರು ಬಂದ್ಬಿಟ್ಟು ನೆಕ್ಸ್ಟ್ ಮಾಡ್ತಿರ್ತೀವಿ. ನಾವು ಕ್ಯಾಪ್ ಕ್ಯಾಟಗರೀಸ್ ಬರೋಣ. ಸೊ ಕ್ಯಾಪ್ ಕ್ಯಾಟಗರೀಸ್ ಅಲ್ಲಿ ನೆಕ್ಸ್ಟ್ ದೀಪಾವಳಿ ಹಬ್ಬ ಮತ್ತೆ ಬೋನಸ್ ತರ ಎಲ್ಲ ಸಿಗ್ತಿದೆ. ಊಬರ್ ಇಲ್ಲ ಇವರಿಗೆ ಫ್ರಿಡ್ಜ್ ಸಿಗ್ತಿದೆ, ಹ್ಯಾರಿಯರ್ ಕಡೆಯಿಂದ ಫ್ರಿಡ್ಜ್ ಸಿಗ್ತಿದೆ. ಅಂಡ್ ಅವರು ಕಲೆಕ್ಟ್ ಮಾಡ್ಕೋಬಹುದು ಡೌನ್ ಸ್ಟೇರ್ಸ್ ಅಲ್ಲಿ. ನೆಕ್ಸ್ಟ್ ಸುನಿಲ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ 18 ಇಯರ್ಸ್ ವರ್ಕ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡ್ ಮೆನಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ. ಮಾಜೀಪುರ ಪೊಲೀಸ್ ಸ್ಟೇಷನ್, ನಾಗರಾಜ್ SI. ಕ್ಲಾಸ್ ಬರ್ತಿರ್ಲಿ, ನೋಡ್ಕೊಳ್ತೀರಾ ನೀವು? ಎಲ್ಲರೂ ನೋಡಿರ್ತೀರಾ ರೀಲ್ಸ್ ಅಲ್ಲಿ. ತುಂಬಾ ಫೇಮಸ್ ಆಗಿರುವ ಆಟೋ ಕನ್ನಡಿಗ, ಪ್ಲೀಸ್ ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳ್ಕೊತೀನಿ. ತುಂಬಾ ಜನಕ್ಕೆ ಮೋಟಿವ್, ಆಟೋ ಕನ್ನಡಿಗ ಅಂತ ಸರ್, ಆಟೋ ಕನ್ನಡಿಗ. ಅವ್ರು ತುಂಬಾ ಮೋಟಿವ್ ಮಾಡಿದ್ದಾರೆ ಎಲ್ಲರಿಗೂ. ಸೊ ಅವರಿಗೆ ಒಂದು ಸನ್ಮಾನ ಆಗ್ತಿದೆ ಫ್ರಮ್ ನಾಗರಾಜ್ SI. ಕ್ಲಾಸ್ ಬರ್ತಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇವರಿಗೆ ಒಂದು ಸಿಲ್ವರ್ ಕಾಯಿನ್ ಸಿಗ್ತಿದೆ, 40 ಗ್ರಾಮ್ಸ್ ಸಿಲ್ವರ್ ಕಾಯಿನ್ ಸಿಗ್ತಿದೆ, 40 ಗ್ರಾಮ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೀಗೆ ನೀವು ಪ್ರತಿಯೊಬ್ಬರು ಪ್ರೋತ್ಸಾಹ ಕೊಡ್ಬೇಕು ಅಂಡ್ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು ಸರ್. ಒಂದೆರಡು ಮಾತಾಡ್ಬೇಕು. ಅವಾಗ್ಲೇ ಸರ್ ಹೇಳ್ದಂಗೆ ಆಟೋದವ್ರು ಅಂದ್ರೆ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕು. ಏನಕ್ಕಂತಂದ್ರೆ ಇತ್ತೀಚೆಗೆ ತುಂಬಾ ಅನ್ನೋದಂದ್ರೆ ತುಂಬಾ ವೈರಲ್ ಆಗ್ತಾ ಇರೋ ವಿಡಿಯೋಸ್ಗಳು ಅಂತಂದ್ರೆ ಆಟೋದವ್ರದ್ದು. ಏನಕ್ಕೆ ವೈರಲ್ ಆಗ್ತಾ ಇದಾವೆ? ಕೆಲವೊಂದು ವಿಚಾರ ಏನಂತಂದ್ರೆ ಪಿಕಪ್ ಸ್ವಲ್ಪ ದೂರ ಇದ್ರೆ ಒಂದ್ 200 ಮೀಟರ್ ಹೋದ್ರು ನಮ್ಗೇನ್ ತೊಂದರೆ ಇರಲ್ಲ. 200 ಮೀಟರ್ ಹೋಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ನಮ್ಗೇನ್ ಮೈನಸ್ ಆಗಲ್ಲ. ಸೊ ಆದಷ್ಟು ಪ್ಯಾಸೆಂಜರ್ ಜೊತೆ ಸ್ವಲ್ಪ ಸೌಜನ್ಯತೆಯಿಂದ, ಪ್ರೀತಿಯಿಂದ ವರ್ತಿಸಿ. ಮೊನ್ನೆ ನಾನು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ತುಂಬಾ ಜನ ಅದಕ್ಕೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಬಟ್ ಅದು ಬೇರೆ ವಿಷಯ. ಏನಂತಂದ್ರೆ ನಾವು ಚಾಲಕರು ವೃತ್ತಿ ಅಂತ ಬಂದ್ಮೇಲೆ ನಾವು ಪ್ರತಿಯೊಬ್ಬರನ್ನು ಗೌರವಿಸ್ಬೇಕು. ಅದು ದೊಡ್ಡವರಿರ್ಲಿ, ಚಿಕ್ಕವರಿರ್ಲಿ, ಬೇರೆ ಭಾಷೆಯವರಿರ್ಲಿ, ಬೇರೆ ಧರ್ಮದವ್ರಿರ್ಲಿ, ಅವ್ರನ್ನ ನಾವು ಫಸ್ಟ್ ನಾವು ಮಾಡ್ಬೇಕಾಗಿರೋದು ಗೌರವಿಸೋದು ಕೆಲಸ. ರೆಸ್ಪೆಕ್ಟ್ ಕೊಟ್ರೆ ಮುಂದೆಯಿಂದ ರೆಸ್ಪೆಕ್ಟ್ ಬರೋದು. ನಾವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಮುಂದಿಂದ ರೆಸ್ಪೆಕ್ಟ್ ಬರುತ್ತಾ ಅಲ್ವಾ? ಸೊ ಆದಷ್ಟು ಯಾವಾಗ್ಲಾದ್ರೂ ಆಗಿ ಡ್ಯೂಟಿ ಮಾಡ್ತಿರುವಾಗ ಪ್ಯಾಸೆಂಜರ್ಗೆ ಗೌರವಿಸೋದನ್ನ ಸ್ವಲ್ಪ ಕಲೀರಿ ಅಂತ ಹೇಳ್ತೀನಿ ಅಷ್ಟೇ. Thank you so much sir. And happy for mother. ಥ್ಯಾಂಕ್ ಯು ಸರ್. ಸರ್ ನಾನು ಜಾಯಿನ್ ಆಗೋಕ್ಕಿಂತ ಮುಂಚೆನಿಂದ ನಿಮ್ ಬಗ್ಗೆ ಕೇಳಿದೆ. ಲೈಕ್ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ನಿಮ್ಮಿಂದ. ಆಕ್ಚುಲಿ ಲೈಕ್ ಕಸ್ಟಮರ್ಸ್ಗೂ ಲೈಕ್ ತುಂಬಾ ಲೈಕ್ ಬೆಂಗಳೂರು ಮೇಲೆ ಗೌರವ ಬೆಳೆಯುತ್ತೆ. ಯಾಕಂದ್ರೆ ಲೈಕ್ ಕನ್ನಡ ಲೈಕ್ ಎಷ್ಟು ತುಂಬಾ ಜನ ಹೇಳ್ತೀವಿ ಕನ್ನಡ ಕಲೀರಿ ಬೆಂಗಳೂರು ಬಂದ್ಮೇಲೆ ಅಂತ, ಬಟ್ ಯಾರು ನಮ್ ಸೈಡ್ ಇಂದ ಎಫರ್ಟ್ ಹಾಕಲ್ಲ. ಲೈಕ್ ಸುಮ್ನೆ ಬೇರೆಯವ್ರ ಮೇಲೆ ಲೈಕ್ ಹೇಳೋದಕ್ಕಿಂತ ಲೈಕ್ ನಾವು ಸೈಡ್ ಇಂದ ಸ್ವಲ್ಪ ಎಫರ್ಟ್ ಮಾಡಿದ್ರೆ ಲೈಕ್ ಕಸ್ಟಮರ್ಸ್ ಕಲಿತಾರೆ. ಅವರು ಬೆಂಗಳೂರು ಅವ್ರು ಕೆಲಸ ಮಾಡಕ್ಕೆ ಬಂದಿರೋದು. ಸೊ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ತುಂಬಾ ಸರಿ ಕಸ್ಟಮರ್ ಮಿಸ್ಟೇಕ್ ಇರುತ್ತೆ, ಬಟ್ ನಮ್ ಸೈಡ್ ಇಂದ ಎಷ್ಟಾದ್ರೆ ಅಷ್ಟು ಲೈಕ್ ನಮ್ ಸೈಡ್ ಇಂದ ಚೇಂಜ್ ಬಂದ್ರೆ ಅವ್ರ ಸೈಡ್ ಇಂದ ಚೇಂಜ್ ಬರುತ್ತೆ. ಸೊ ಇದಕ್ಕೆ ಲೈಕ್ ವಿ ಫೀಲ್ ಲೈಕ್ ಇಟ್ಸ್ ಅ ಗುಡ್ ಥಿಂಗ್. ಅವರು ಲೈಕ್ ಆಕ್ಚುಲಿ ಕಸ್ಟಮರ್ಸ್ ಪರವಾಗೂ ಮಾತಾಡ್ತಾರೆ, ಮತ್ತೆ ಅವ್ರ ಡ್ರೈವರ್ ಆಗಿದ್ದು ಡ್ರೈವರ್ಸ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಸೊ ಆ ತರ ಲೈಕ್ ವಿ ಶುಡ್ ಆಲ್ವೇಸ್ ಫೈಂಡ್ ಬ್ಯಾಲೆನ್ಸ್ ಇರ್ಬೇಕು. ಕಸ್ಟಮರ್ ಪ್ರಾಬ್ಲಮ್ಸ್ ನಮ್ ಪ್ರಾಬ್ಲಮ್ಸ್ಗೂ. ಸೊ ವಿ ಶುಡ್ ಡೂ ವಾಟ್ ಎವರ್ ನಮ್ ಸೈಡ್ ಇಂದ ಎಷ್ಟಾದ್ರೆ ಅಷ್ಟು ಮಾಡಿ ಲೈಕ್ ಇಂಪ್ರೂವ್ಮೆಂಟ್ ತರಬೇಕು ಸಿಟಿಗೋಸ್ಕರ.
ಸರ್ ಒಂದು ಮಾತು ನಾನು ಊಬರ್ಗೆ ಹೇಳ್ತೀನಿ, ತುಂಬಾ ಜನ ಚಾಲಕರ ಐಡಿಗಳು ಬ್ಲಾಕ್ ಆಗಿದ್ದಾವೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ತುಂಬಾ ಜನ ನನ್ಗೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಊಬರ್ ಐಡಿ ಅನ್ಬ್ಲಾಕ್ ಮಾಡಿಸೋದ್ರ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏನಂತಂದ್ರೆ ಕೆಲವೊಂದು ಸಿಲ್ಲಿ ರೀಸನ್ಗೂ ಐಡಿಗಳು ಬ್ಲಾಕ್ ಆಗಿದಾವೆ. ಸಿಲ್ಲಿ ರೀಸನ್ ಇದ್ರೆ ಅದನ್ನ ಅನ್ಬ್ಲಾಕ್ ಮಾಡಿಸಿ, ಮತ್ತೆ ಸೀರಿಯಸ್ ರೀಸನ್ ಇದ್ರೆ ಬೇಡ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸಿಲ್ಲಿ ರೀಸನ್ಗೆ ಪ್ಯಾಸೆಂಜರ್ ಕೆಲವೊಬ್ರು, ಇವಾಗ ನಾನು ನಿಮ್ಗೊಂದು ಮಾತೈತೀನಿ, ನಾನು ರೈಡಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬಾ ಜನ ಪ್ಯಾಸೆಂಜರ್ ಬ್ಯಾಡ್ ರಿವ್ಯೂ ಹಾಕಿದ್ದಾರೆ. ಮೊನ್ನೆ ತಾನೇ ನನ್ಗೊಂದು ಬ್ಯಾಡ್ ರಿವ್ಯೂ ಬಂದಿದೆ. ಏನಂತಂದ್ರೆ ತೂಕಡಿಸ್ತಾ ಇದ್ರು, ನಿದ್ದೆ ಗಣ್ಣಲ್ಲಿ ಗಾಡಿ ಓಡಿಸ್ತಾ ಇದ್ರು. ಆಕ್ಚುಲಿ ನಾನು ಆ ರೀತಿ ಯಾವತ್ತೂ ಗಾಡಿ ಓಡಿಸಲ್ಲ. ಸುಮ್ನೆ ಅವ್ರು ಪ್ಯಾಸೆಂಜರ್ ಕಡೆಯಿಂದ ಬೇಕು ಅಂತ ಬ್ಯಾಡ್ ರಿವ್ಯೂ ಹಾಕ್ತಾರೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಅದರಿಂದ ತುಂಬಾ ಜನರ ಐಡಿಗಳು ಬ್ಲಾಕ್ ಆಗಿ ಊಬರ್ ಅಲ್ಲಿ ಡ್ಯೂಟಿ ಮಾಡಕ್ಕಾಗದೆ ತುಂಬಾ ಜನ ಒದ್ದಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನೊಂದು ವಿಚಾರ, ಊಬರ್ದು ಕಸ್ಟಮರ್ ಕೇರ್ ಸ್ವಲ್ಪ ನಮ್ ಚಾಲಕರಿಗೆ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಜನರ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಿದ್ದಾವ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ಟೀಮ್ ಅಂದ್ರೆ ನಮ್ ಡ್ರೈವರ್ ಪರವಾಗೂ ನಾನು ಮಾತಾಡ್ಲೇಬೇಕು ಒಬ್ಬ ಡ್ರೈವರ್ ಆಗಿ. ಸೊ ಊಬರ್ ಕಡೆಯಿಂದ ಕೆಲವೊಂದು ಮೈನಸ್ ಗಳಿದಾವೆ, ಅದನ್ನ ನಾನು ನಿಮ್ಗೆ ತಿಳಿಸುವಂತ ಕೆಲಸನ ಮಾಡಿದೀನಿ ಅಷ್ಟೇ, ಬೇರೆ ಏನಿಲ್ಲ. ಐಡಿ ಅನ್ಬ್ಲಾಕ್ ಬಗ್ಗೆ ಮತ್ತೆ ಕಸ್ಟಮರ್ ಸಪೋರ್ಟ್ ಬಗ್ಗೆ, ಬರೀ ಕಸ್ಟಮರ್ ಅಂದ್ರೆ ಕಸ್ಟಮರ್ ಮಾತ್ರ ಅಲ್ಲ, ನಮ್ಮ ಡ್ರೈವರ್ ಸಪೋರ್ಟ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹೌದು, ಥ್ಯಾಂಕ್ ಯು ಸರ್. ನೀವು ಹೇಳಕ್ಕೆ ಲೈಕ್ ನಾನು ಅವಾಗ್ಲೂ ಹೇಳಿದೆ, ಲೈಕ್ ನಿಮ್ಮಿಂದ ಫೀಡ್ಬ್ಯಾಕ್ ಬಂದ್ರೆ ನಾವು ಚೇಂಜ್ ಮಾಡಕ್ಕಾಗದು. ಸೊ ನಿಮ್ ಆಕ್ಚುಲಿ ನಾವು ಆಲ್ರೆಡಿ ಈ ತರ ತುಂಬಾ ಡ್ರೈವರ್ಸ್ ಹೇಳಿದ್ದಾರೆ. ಸೊ ನಿಮ್ಗೆ ಅಲ್ಲಿ ನೋಡಿದ್ರೆ ಲೈಕ್ ಲೈವ್ ಡ್ರೈವರ್ ಸಪೋರ್ಟ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ಆಕ್ಚುಲಿ ಊಬರ್ ಅಲ್ಲಿ ಕಸ್ಟಮರ್ ಕೇರ್ ಜೊತೆ ಮಾತಾಡೋದು ತುಂಬಾ ಕಷ್ಟ ಇದೆ. ನಮಗೂ ಗೊತ್ತು, ಲೈಕ್ ಒಂದ್ಸರಿ ವಿತಿನ್ 1 ಡೇ ಫೋನ್ ವಾಪಸ್ ಮಾಡಲ್ಲ, ಮತ್ತೆ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗಲ್ಲ. ಬಟ್ ನಮ್ ಸೈಡ್ ಇಂದ ಲೈಕ್ ಡ್ರೈವರ್ಸ್ಗೂ ಲೈಕ್ ಅವ್ರು ಈಸಿಯಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಬಗೆಹರಿಸಬೇಕು ಅಂತ ಲೈವ್ ಡ್ರೈವರ್ ಸಪೋರ್ಟ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ ಸೈಡ್ ಇಂದ. ಸೊ ಏನಾದ್ರು ಚೇಂಜಸ್ ಇದ್ರೆ ಲೈಕ್ ಡೆಫಿನೆಟ್ ಆಗಿ ನಿಮ್ ಫೀಡ್ಬ್ಯಾಕ್ ತಗೊಂಡಿವಿ. ನಿಮ್ಮಿಂದಾನೇ ಊಬರ್ ಲೈಕ್ ನಡೆಯೋದು. ಸೊ ಲೈಕ್ ನಿಮ್ ಸಪೋರ್ಟ್ ಇಂದ ಲೈಕ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ನಿಮ್ಗೋಸ್ಕರ ಲೈಕ್ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ನಮ್ ಸಪೋರ್ಟ್ ಇದ್ದೇ ಇರೋದು. ಸರ್ ಬರೀ ಅರ್ನಿಂಗ್ಸ್ ಬಗ್ಗೆ ಬೇಡ, ನಮ್ಮ ಚಾಲಕರಿಗೆ ಆಗ್ತಾ ಇರೋ ಊಬರ್ ಇಂದ ಕೆಲವೊಂದು ತೊಂದರೆಗಳಾಗ್ತಾ ಇರ್ತವೆ. ಊಬರ್ ಅಲ್ಲಿ ಆಧಾರ್ ಕಾರ್ಡ್ ಅದೇನು ಅದು ಆಗಿರೋದ್ರಿಂದ ಕೆಲವೊಬ್ರು ಐಡಿಗಳು ಆಕ್ಟಿವೇಟ್ ಆಗಿಲ್ಲ. ಸೊ ಅದಕ್ಕೆ ಮಾಡೋಣ. ಓಕೆ ನೀವು ಒಬ್ರು ಹೇಳೋದ್ರಿಂದ ಎಲ್ಲರೂ ಅದೇ ಅಲ್ಲಿ ಕೂತು ಚೆನ್ನಾಗಿ ಡಿಸ್ಕಸ್ ಮಾಡ್ರಿ. ಸರ್ ನೀವ್ ಹೇಳಿದ ಫೀಡ್ಬ್ಯಾಕ್ ಎಲ್ಲ ತಗೊಂಡ್ತೀವಿ ಸರ್. ನಾವು ರೆಗ್ಯುಲರ್ ಆಗಿ ನಿಮ್ಗೋಸ್ಕರ ಪ್ರಾಬ್ಲಮ್ ಬರೀ ಆಟೋ ಅಲ್ಲ, ಆಕ್ಚುಲಿ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಕ್ಯಾಬ್ ಡ್ರೈವರ್ಸ್ ಲೈಕ್ ಎಲ್ಲ ಇರುತ್ತೆ. ಸೊ ಡೆಫಿನೆಟ್ ಆಗಿ ಚೇಂಜಸ್ ಮಾಡಕ್ ಟೈಮ್ ತಗೊಳುತ್ತೆ, ಬಟ್ ಮಾಡೇ ಮಾಡ್ತೀವಿ. ಸೊ ಲೈಕ್ ಥ್ಯಾಂಕ್ ಯು ಫಾರ್ ಆಲ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ನಾವು ಚೇಂಜಸ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. Thank you so much, sir. ನಿಮ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ of course we will take it. Thank you so much. So ಈಗ ನಾವು ಆಟೋ ಕ್ಯಾಟಗರಿಗೆ ಹೋಗೋಣ. So next category ಬಂದ್ಬಿಟ್ಟು next ಇಮ್ರಾನ್ ಬಂದಿದ್ದವರು. ಸೋಮಾ ಸುಂದರ್, next ರಾಜ್, ಪ್ರತಾಪವರ್ಗಿ, ಬಹುಮನ, ನಮಾತ್ ನಾಯಕ್, ಜೈ ಕೃಷ್ಣ ನಾಯಕ್, next ರಾಜನಾಯಕ್ ಟಿ ಅವ್ರಿಗೂ ಲಕ್ಷ್ಮಿ ಮನೆಗೆ ಬರ್ಬೇಕು. ಮಲ್ಲಿಕಾರ್ಜುನ್ ಎಷ್ಟು ಟ್ರಿಪ್ ಹೊಡೆದು ಕೇಳು. ಹರೀಶ್ ನಾಯಕ್, ಕಂಗ್ರಾಚುಲೇಷನ್ ಸರ್ ಪ್ರತಿಯೊಬ್ಬರು. ಹರೀಶ್ ನಾಯಕ್ ಆದ್ಮೇಲೆ ಹೈಯೆಸ್ಟ್ ಎಷ್ಟು ಗೊತ್ತಾ? 584 ಆದರ್ಶ್ ಪಿ ಟ್ರಿಪ್ ಹೊಡೆದವರು. ಕೂಡ ಗ್ಯಾಸ್ ಸ್ಟವ್ ಸಿಗ್ತದೆ, ಅವ್ರಿಗೂ ಕೂಡ ಶಿವಕುಮಾರ್ ಜಿ ಆದ್ಮೇಲೆ ಲಿಂಗರಾಜು ಎನ್ ಲಿಂಗರಾಜು ಎನ್ ಅವ್ರಿಗೂ ಕೂಡ ಗ್ಯಾಸ್ ಸ್ಟವ್ ಸಿಗ್ತಿದೆ. ಅಂಡ್ ಈಗ ಗ್ಯಾಸ್ ಸ್ಟವ್ ಕ್ಯಾಟಗರಿ ಲಾಸ್ಟ್ ಮುತ್ತಪ್ಪ ಗ್ಯಾಸ್ ಸ್ಟವ್ ಅವ್ರಿಗೂ ಕೂಡ ಮುತ್ತಪ್ಪ ಅವ್ರಿಗೆ ಗ್ಯಾಸ್ ಸ್ಟವ್ ಸಿಗ್ತಿದೆ. ಕಂಗ್ರಾಚುಲೇಷನ್ಸ್ ಸರ್ ಪ್ರತಿಯೊಬ್ಬರಿಗೂ. ಲಾಸ್ಟ್ ಬಂದ್ ಅಮೆಝಾನ್ ಗಿಫ್ಟ್ ವೋಚರ್ ಸಿಗ್ತಿದೆ. ಇರು ಇನ್ನೊಮ್ಮೆ ಹಾಯ್. ಒಂದು ಸರಿ ಅಣ್ಣ 2,000 ದುಡ್ದಿದ್ದೀನಿ, ಸಪೋಸ್ಟ್ ಹಾಕ್ಬಿಟ್ರೆ ಇಲ್ಲಿಂದ ಆಗ್ತೈತೆ ನೋಡಿ, ಏನು ಎಲ್ಲಾರು ಹಾಳು ಮಾಡ್ತಾ ಇದೀಯ ಅಂತ ಕಮೆಂಟ್ ಹಾಕ್ತಾರೆ ನೋಡ್ರಿ ಇವರು. 500 ಮೊಹಮ್ಮದ್ ಹುಸೇನ್ ಅವ್ರಿಗೆ ಡ್ಯಾಶ್ ಕ್ಯಾಪ್ ಸಿಗ್ತದೆ. ಮೊಹಮ್ಮದ್ ಹುಸೇನ್ ಸರ್ ಯಾರು
ಅಜ್ಮಲ್ ಅಂದ್ರೆ ನನಗೆಲ್ಲಪ್ಪ ಮತ್ತೆ LED TV ಕೊಡ್ತವ್ರೆ ಅಂತ ನಾನು. ನನ್ನ ಹೆಸರು ಅಜ್ಮಲೇ ಅಲ್ಲ. ಇರಾಕ್ ನೆಟ್ಟಿಗೆ ಮನೆ ಇಲ್ಲ, ಮನೆ ಪಕ್ಕ ಪಾರ್ಕಿಂಗ್ ಇಲ್ಲ, ಕಾರ್ ತಗೋತೀನಂತೆ. ಕಾರು ಎಲ್ಲಿಂದ ತಗೊಳ್ಳಿಗುರುವ ಕಾರು? ಕಾರ್ ಬೇಡ, ಥಾರ್ ಅಂತೆ. ನಮ್ಮ ಅಣ್ಣ ಹೇಳ್ತವ್ರೆ ಥಾರ್ ತಗೋ ನೀನು ಅಂತ. ಕಾರು ಅಣ್ಣ ಏನು ತಗೋಬೇಕು? ಥಾರು. ಎಲ್ಲಿಂದ ತಗೊಳ್ಳೋಣ ಥಾರು? ಬರ್ತದ ಟೈಮ್. ಕಷ್ಟ ಪಡ್ತಾ ಇದೀವಿ. ಟಚ್ ಆಗುತ್ತೆ, ಹೋಗ್ಬೋದು. ಟಚ್ ಆಗುತ್ತೆ. ಎಲ್ಲರೂ ಊಟ, ಬನ್ನಿ ಊಟ ಮಾಡೋಣ. ಏನಂತೀರ ಶೆಟ್ರೆ? ಚಪಾತಿ ಅರ್ಧ ಮಾಡ್ತಾ ಪುಲ್ಕ ಅದು, ಚಪಾತಿ ಅಲ್ಲ. ಈ ತರ ಒಂದು ಮ್ಯಾಟ್ರೇ ಗೊತ್ತಿಲ್ವಲ್ಲ. ಅದು ಒಂಥರ ರೋಟಿ, ನಾರ್ತ್ ಇಂಡಿಯನ್ ರೋಟಿ ಅದು. ಕನ್ನಡದವ್ರಿಗೆ ಅರ್ಧ ಮಾಡ್ದವ್ರದಂಗೆ ಕಾಣಿಸುತ್ತೆ, ಅದಕ್ಕೆ ಇರುವಂಥ ಟಿವಿಗಳು ಎಲ್ಲ ಆಟೋದವರು. ಶೆಟ್ರೆ ಬನ್ನಿ ಸರ್. ತುಂಬ ಜನ ಚಾಲಕರು ಫ್ರಿಡ್ಜ್ ಗೆದ್ದಿದ್ದಾರೆ, ಟಿವಿ ಗೆದ್ದಿದ್ದಾರೆ, ಸಿಲ್ವರ್ ಕಾಯಿನ್ ಗೆದ್ದಿದ್ದಾರೆ, ತುಂಬ ಐಟಮ್ಗಳು ಗೆದ್ದಿದ್ದಾರೆ. ಅದರಲ್ಲೂ ಆಟೋ ಮತ್ತು ಕ್ಯಾಬ್ ಇರುತ್ತೆ. ನಾನು ಬೋರ್ಮಂಗ್ಲ BDMHS ಆ ಕಡೆ ಕೆಲಸ ಮಾಡೋದು. ಫಸ್ಟ್ ಎಲ್ಲ ನಾವು ಊಬರ್ಗೆ ಬಂದಿದ್ದೆ. ಊಬರ್ ನಲ್ಲಿ ಕೆಲಸ ಮಾಡಕ್ಕೆ ಫಸ್ಟ್ ಎಲ್ಲ ಡೆಲಿವರಿ ಎಲ್ಲ ಮಾಡಿದ ನಾವು 3 years ಎಲ್ಲ ಎಕ್ಸ್ಪೀರಿಯನ್ಸ್. ಆಮೇಲೆ ರ್ಯಾಪಿಡ್ ಎಲ್ಲ ಮಾಡ್ತಿದ್ದೋ. ಆಮೇಲೆ ಊಬರ್ ಆದ್ಮೇಲೆ ಊಬರ್ಲೆ ವರ್ಕ್ ಮಾಡೋದು ಒಂದು 2 years ಇಂದ. ಮತ್ತೆ ತಿರ್ಗಾ ಊಬರ್ ಏನ್ ಮಾಡೋದು ವರ್ಕ್ ಮಾಡೋದು ಇಷ್ಟ ಅಂತಂದ್ರೆ ಜೀನಿಯನ್ ಕಸ್ಟಮರ್ ಇರ್ತಾರೆ. ಎಲ್ಲ ಕಸ್ಟಮರ್ ಎಲ್ಲ ಜಾಸ್ತಿ ಕ್ಯಾನ್ಸಲ್ ಮಾಡಲ್ಲ, ಏನಿಲ್ಲ, ಜಾಸ್ತಿ ರೂಡ್ ಆಗಿ ಏನಿರಲ್ಲ. ಕಸ್ಟಮರ್ ಎಲ್ಲ ಸಾಫ್ಟ್ ಆಗಿರ್ತಾರೆ. ವರ್ಕ್ ಮಾಡಕ್ಕೆ ನಮಗೂ ಇನ್ಸೆಂಟಿವ್ ಎಲ್ಲ ಕೊಡ್ತಾರೆ. ಅದೇ ತರ ಖುಷಿ ಆಗುತ್ತೆ ವರ್ಕ್ ಮಾಡೋದು. ಅಂದ್ರೆ ಟೈಮಿಂಗ್ಸ್ ಊಬರ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ. ಊಬರ್ ಅಲ್ಲಿ ಇನ್ನೊಂಚೂರು ಇನ್ಸೆಂಟಿವ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತದೆ. ಅದನ್ನು ಹೇಳಿ ನನ್ನ ಹೆಸರು ಸುನಿಲ್ ಅಂತ, ಇಂದಿರಾನಗರ ಓಡಿಸೋದು. 7 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಊಬರ್ ಸೂಪರ್ ಆಗಿದೆ. ಊಬರ್ ಬಿಟ್ರೆ ನಾನು ಯಾವ್ದು ಓಡಿಸ್ತಾ ಇಲ್ಲ. ಇಂದಿರಾನಗರ ತಿಪ್ಸಂದ್ರೆ ಓಡಿಸ್ತಾ. ಥ್ಯಾಂಕ್ ಯು. ನಮ್ಮ ಇಂದ್ರಾನಗರ ಕ್ಯಾಂಡಿಡೇಟ್. ವಿಚಾರ ಏನಂದ್ರೆ ಊಬರ್ ಅಲ್ಲಿ ಕಂಟಿನ್ಯೂ ನಾನ್ ಸ್ಟಾಪ್ ಬಾಡಿಗಳು ಕೊಡ್ತಾ ಇರ್ತಾನೆ, ಒಂದು ಆದ್ಮೇಲೆ ಒಂದು. ಅದು ಒಂದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ನಾವು ಊಬರ್ ಕಂಟಿನ್ಯೂ ಓಡಿಸ್ತೀವಿ. ಇನ್ನೊಂದೇನಂತಂದ್ರೆ ನಮ್ ಶೆಟ್ರ್ ಹೇಳ್ದಂಗೆ ಸ್ವಲ್ಪ ಇನ್ಸೆಂಟಿವ್ ಜಾಸ್ತಿ ಮಾಡಿ ಇನ್ನೂ ತುಂಬಾ ಜನ ಊಬರ್ ಓಡಿಸ್ತಾರೆ. ನನ್ನ ಹೆಸರು ಸೋಮಸುಂದರ್ ಅಂತ. ನಾನು ಬಾಬುಸಪಾಳ್ಯದಿಂದ ಬಂದಿದ್ದೀನಿ. ನಮ್ಗೆ ಇನ್ಸೆಂಟಿವ್ ಇದೆ ಅನ್ನೋದ್ರಿಂದ ಊಬರ್ ಓಡಿಸ್ತೀವಿ. ಅದು ಇನ್ನೊಂದೇನಂದ್ರೆ ನಮ್ಗೆ ಒಳ್ಳೆ ಸರ್ವಿಸ್ ಇದೆ. ನಾವು ಇನ್ಸೆಂಟಿವ್ ಟಾರ್ಗೆಟ್ ಮಾಡ್ಬೇಕಂತ ಅದನ್ನ ಕಂಟಿನ್ಯೂ ಆಗಿ ಓಡಿಸ್ತೀವಿ. ನಮ್ಮನ್ನು ಒಳ್ಳೆ ಸಂಪಾದನೆ ಒಂದು ದಾರಿಗೆ ತಗೊಂಡು ಹೋಗ್ತಿದೆ. ಇದರಿಂದ ನಮಗೂ ಲಾಭ ಇದೆ, ಕಂಪನಿಗೂ ಲಾಭ ಇದೆ. ಇನ್ಸೆಂಟಿವ್ ಇರೋದ್ರಿಂದ ನಾವು ಎಷ್ಟು ಗಳಿಕೆ ಮಾಡ್ತೀವೋ ಅಷ್ಟು ಲಾಭ. ಧನ್ಯವಾದ. ನಾವು ಇಂದ್ರಾನಗರ ಮಾತಾಡ್ತಾ ಇದೀವಿ. ಇಂದ್ರಾನಗರ ಡ್ಯೂಟಿ ಮಾಡ್ತಾ ಇದೀವಿ ಜಾಸ್ತಿ. ಊಬರ್ ಅಲ್ಲಿ ಚೆನ್ನಾಗಿ ಟ್ರಿಪ್ ಮಾಡ್ತಾ ಇದೀವಿ. ನಾವು ಕಂಟಿನ್ಯೂ ಆಗಿ 7.5 years ಒಂದು 47 ಇವರು ಬಂದ್ಬಿಟ್ಟು 56,000 ಟ್ರಿಪ್ ಮಾಡಿದ್ದಾರೆ. ಬಾಲು ಸರ್ ನಮಗೆ ಈ ಇದರಲ್ಲಿ ಯಾವ್ದು ಒಂಥರ ಹೆಲ್ತ್ ಇನ್ಶೂರೆನ್ಸ್ ತರ ಏನಾದ್ರು ಮಂತ್ಲಿ ಏನಾದ್ರು ಒಂದು ನಮ್ ಕಡೆ ಪೇಮೆಂಟ್ ಮಾಡಿಸ್ಕೊಂಡು ಡ್ರೈವರ್ಗಳಿಗೆ ಸ್ವಲ್ಪ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಪರ್ಸನಲ್ ಕಡೆಯಿಂದ ಏನಾದ್ರು ಮಂತ್ಲಿ ಏನಾದ್ರು ಪೇಮೆಂಟ್ ಕೂಡ ತಗೋಬಹುದು. ನಮ್ಗೆ ಫ್ಯೂಚರ್ ಅಲ್ಲಿ ಏನಾದ್ರು ಹೆಲ್ಪ್ಫುಲ್ ಆಗೋ ತರ ರಿಟರ್ನ್ಸ್ ಮಾಡೋದಂದ್ರೆ ನೀವು ಅದು ಕೂಡ ಏನಾದ್ರು ಒಂದು ಸಜೆಷನ್ ಮಾಡಿ. ಮತ್ತೆ ಕಸ್ಟಮರ್ ಕೇರ್, ಕಸ್ಟಮರ್ ಗೆ ನಮ್ಗೆ ಒಂದು ರಿಲೇಟೆಡ್ ಆಗಿರೋ ತರ ಯಾವ್ದಾದ್ರು ಒಂದು ಟೋಲ್ ಫ್ರೀ ನಂಬರ್ ಅರೇಂಜ್ ಮಾಡ್ಕೊಡಿ. ಸರ್, ಇವಾಗ ನಾವು ಈವೆಂಟ್ ಮಾಡಿದಕ್ಕೆ ಅನಿಸಿಕೆ ಅಭಿಪ್ರಾಯ ಹಿಂಗೆ ಸೊ ಫಸ್ಟ್ ಆಫ್ ಆಲ್ ಚಾಲಕರು ಇದನ್ನ ಕೊಡಿಸ್ಕೊಂಡು ದೀಪಾವಳಿಗೆ ಈ ಗಿಫ್ಟ್ ಗಳನ್ನ ಕೊಡ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತು. ಚಾಲಕರು ಅಂದ್ರು ಒಬ್ಬೊಬ್ರು ಫ್ರಿಡ್ಜ್, ಟಿವಿ, 40 ಗ್ರಾಮ್ ಸಿಲ್ವರ್ ಇದೆಲ್ಲ ಗೆದ್ದಿರೋದು ನೋಡಿ ನಮಗೂ ತುಂಬಾ ಖುಷಿ ಆಗುತ್ತೆ. ಈ ದೀಪಾವಳಿಗೆ ಏನಾದ್ರೂ ಒಂದು ಹೊಸ ವಸ್ತು ನಮ್ಮ ಮನೆಗೆ ತಗೊಂಡ್ ಬರ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಚಾಲಕರ ಕಷ್ಟಗಳು ತುಂಬಾ ಇರೋದ್ರಿಂದ ಅದು ಆಗಲ್ಲ.
ಈ ರೀತಿ ನೀವು ಕೊಡ್ತಾ ಇದ್ರಲ್ವಾ, ಇದು ತುಂಬಾ ಖುಷಿ ಆಯ್ತು. ಚಾಲಕರಿಗೆ ಉಪಯೋಗ ಆಗುವಂತದ್ದಾಗ್ಲಿ, ಫ್ರಿಡ್ಜ್ ಆಗ್ಲಿ, ಟಿವಿ ಆಗ್ಲಿ ಕೊಟ್ಟಿದ್ರಲ್ಲ, ತುಂಬಾ ಖುಷಿ ಆಯ್ತು ಇದೆಲ್ಲ ನೋಡಿ. ಎಲ್ಲ ಕ್ಲಾಸ್ ನೋಡಿ ಸರ್, ಜೋರಾಗಿ ಹೊಡಿಬೇಕು. ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಈ ತರ ಉಡುಗೊರೆ ಕೊಟ್ಟು ನೀವು ಬರಿಗೈಲಿಲ್ಲದೆ ಗುರುಗಳ ಕೈಯಲ್ಲಿ ತಗೊಂಡು ಮನೆಗೆ ಹೋಗೋದು ನಮಗೂ ಒಂದು ಖುಷಿ ಅನ್ಸ್ತಿದೆ. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾರೆ. ನಾವು ಬೆಳಿತೀವಿ, ನೀವು ಬೆಳಿತೀರಾ, ಇನ್ನೂ ಒಂದಷ್ಟು ಜನ ಬೆಳೀಲಿ. ಅಣ್ಣ ರೆಡ್ ಶೀಟ್ ಟಿ ಶರ್ಟ್ ಅವ್ರು ಮುಂದೆ ಬನ್ನಿ, ನೀವು ಈ ಕಡೆ ಬನ್ನಿ. ಹಾ, ಅಲ್ಲಿ ಬನ್ನಿ, ಕರೆಕ್ಟ್ ಆಗಿದೆ. ಓಕೆ, ಪರ್ಫೆಕ್ಟ್. ನೀವು ಹೋಗಿ ಹಾ ಸರ್, ಬನ್ನಿ. ಹಾ ಸರ್, ಎಲ್ಲ ಹಿಂದೆ ಬಂದ್ಬಿಡ್ಬೇಕು, ಅದು ಬ್ಯಾನರ್ ಎಲ್ಲ ಬರ್ಬೇಕು. ಸೊ ಹೊರಡೋಣ ಇವಾಗ, ಹೊರಡೋಣ. ಜೊತೆ ಆನ್ ಮಾಡೋಣ. ಯಾವ್ದು ಆನ್ ಮಾಡೋದು? ಹೇಳಲ್ಲ, ದುಡ್ಡು ಕೊಡ್ಲಿ ಅವ್ರು, ಯಾರಾಗ್ಲಿ ದುಡ್ಡು ಕೊಡಿ, ಹೇಳ್ತೀನಿ ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಅಂತ. ಓ, ನೀನು ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾ ದುಡ್ಡುಗೋಸ್ಕರ? ಇನ್ನೇನು ಅಲ್ಲ ಅಂತಲ್ಲ ಏನಿಲ್ಲ, ಸುಮ್ಮನೆ ಅಂದಿದ್ದು. ಯಾವ್ದೋ ನಾರ್ಮಲ್ ಆಗಿ ಎಲ್ಲರೂ ಡ್ಯೂಟಿ ಮಾಡೋದ್ರಲ್ಲೇ ಮಾಡ್ತೀವಿ, ಎಲ್ಲ ಆನ್ ಮಾಡಿ ದುಡ್ಡುಗಾಗಿ ಪ್ರಮೋಷನ್ ಮಾಡ್ತಾ ಇದೀವಿ ಅಂತ. ದುಡ್ಡುಗೋಸ್ಕರನೇ ಮಾಡೋದು, ಇನ್ನೇನು ಡ್ಯೂಟಿ ಮಾಡೋಕ್ಕಾಗ್ತದೆ. ಎಲ್ಲದೇನು ತಾವು ದುಡಿಯೋದೇನಕ್ಕೆ? ಅಲ್ಲಣ್ಣ, ಯಾರೇ ಆಗ್ಲಿ ದುಡ್ಡುಗೋಸ್ಕರನೇ ಮಾಡೋದು. ಅದೇ ಅಲ್ವಾ, ಪ್ರತಿಯೊಬ್ರು ದುಡ್ಡುಗಾಗಿ. ಇಲ್ಲಿ ಬಾಳ್ತಾ ಇರೋದು ಪ್ರತಿಯೊಬ್ರು ಕೂಡ ದುಡ್ಡುಗಾಗಿನೇ, ಯಾರು ಸಾಚ ಇಲ್ಲ. ನಾನೊಬ್ಬನೇ ಸಾಚ, ನಾನು ಹಂಗೆ ಹಿಂಗೆ ಏನಿಲ್ಲ ಗುರುವೆ, ಇರೋದು ಓಪನ್ ಅಪ್ಪು. ಸೊ ಇವಾಗ ಸೀದಾ ಹೊರಡೋಣ, ಡ್ಯೂಟಿ ಮಾಡ್ಕೊಂಡು ಮನೆ ಕಡೆಗೆ. ಯಾವುದ್ರಲ್ಲಿ ಗೊತ್ತಾ? ನಮ್ಮ ಹತ್ರಲ್ಲಿ, ಊಬರಲ್ಲಿ, ಓಲಾದಲ್ಲಿ, ಯಾವ್ದ್ರಲ್ಲಿ ಬರುತ್ತಾ ಅದರಲ್ಲಿ ಡ್ಯೂಟಿ, ಯಾವ್ದ್ರಲ್ಲಿ ಬರುತ್ತೆ ಅದನ್ನು ಹೊಡಿಯೋದು. ಫುಟ್ಬಾಲ್ ನೈ ತುಳಿಬಾರ್ದು ಬೈ. ಉದರ್ ಪೈರ್ ಮಾತ್ರ ಗೋ. ಹಾ, ಉದರ್ ಪೈರ್ ಮಾತ್ರ ಗೋ. ಗಾಡಿಯಲ್ಲಿ ಸೆಂಟ್ರಿಗೆ ಐತೆ, ಬರಲ್ಲ ನಾನು. ಹಾಂ ಸರಿ, ಹೊರಡು. ಸಾರಿ, ಬೇಗ ಬಾ ಅಂತಂದ್ರೆ ನೀನು ಲೇಟಾಗಿ ಬಂದೆ. ಸರಿ, ಡ್ಯೂಟಿ. ಸೊ ಇವಾಗ ಡ್ಯೂಟಿ ಆನ್ ಮಾಡೋಣ, ಡ್ಯೂಟಿ ಮಾಡ್ಕೊಂಡು ಮನೆ ಕಡೆ ಹೋಗೋಣ. ತುಂಬ ಥ್ಯಾಂಕ್ ಯು ಊಬರ್. ಈ ರೀತಿ ತುಂಬ ಚಾಲಕರನ್ನೆಲ್ಲನೂ ಕರೆದು ಒಂದು ದೀಪಾವಳಿಗೆ ಗಿಫ್ಟ್ ಏನು ಕೊಡ್ತಾ ಇದ್ರಲ್ಲ, ತುಂಬ ಖುಷಿ ಆಯಿತು. ತುಂಬ ಅಪ್ರಿಷಿಯೇಟು ಕೆಲಸ ಇದು. ಸೊ ಇವಾಗ ನಾನು ಹೊರಡ್ತೀನಿ ಮನೆ ಕಡೆಗೆ. ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಸೇಫ್ಟಿಯಾಗಿ ಇಟ್ಬಿಡೋಣ. ಫಸ್ಟ್ ನನಗೆ ಕೊಟ್ಟಿರುವಂಥ ಗಿಫ್ಟು ಆಟೋ ಕನ್ನಡಿಗ. ಬೆಂಗಳೂರು ಪ್ರಯಾಣಿಕರ ನಡುವೆ ಕನ್ನಡ ಕಲಿಯಿರಿ ಅಭಿಯಾನದಲ್ಲಿ ಆಟೋ ಕನ್ನಡಿಗರನ್ನು ಗೌರವಿಸಿ ಬೆಂಬಲಿಸುತ್ತದೆ ಊಬರ್. ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಅಮ್ಮ ಬಂದು, ಬಾವೇ ಅಮ್ಮ ಇಲ್ಲಿ, ಬಾ ಇಲ್ಲಿ. 40 ಗ್ರಾಮ್, 40 ಗ್ರಾಮ್ ಬೆಳ್ಳಿ. ನನಗೆ ಕೊಟ್ಟಿದ್ದೆ. ಯಾರು ಬಂದ್ರೆ? ಲಕ್ಷ್ಮಿ. ಅಲ್ಲಿ ಹೇಳು. ಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಮಗನಿಗೆ. ದೀಪಾವಳಿ ಮುಂದಿನ ವರ್ಷ ಅನ್ನೋದ್ಲಿಗೆ ಒಂದು ಸೈಟ್ ತಗೊಳ್ಳಿ ಅವನು, ಹಾಂ ಚೆನ್ನಾಗಾಗ್ಲಿ. ಹಾಂ, लक्ष्मी गणेश नहीं ये करना है इसे यार माउंट रखना हरक को पार्ट दिन ये करना है किसके दिन पार्ट दिन में हाँ यार स्वीट लगा को नारियल लगा के दुकान पूजा करना है अम्मा अजान क्या है भी गुड़ 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 क्या मैं चलो ಹೆಂಗಿಡ್ಕೋಣ ನಿದ್ದೆಯಾಗಿತ್ತು, ಇನ್ನೂ ಮಕ್ಕೊಂಡಿತ್ತು. ಕಫ ತುಂಬ ಕಫ ಹಿಡ್ಕೊಂಡ್ಬಿಟ್ಟೈತೆ. ಸಾಹೇಬ್ರಿಗೆ ತೋರಿಸ್ಕೊಂಡ್ಬರ್ಬೇಕು. ಆ ಲಕ್ಷ್ಮಿ ಮನೆಗೆ ಬಂದೈತಿ. ಹೋಗಮ್ಮ ಸಾರ್, ಮನೆಗೆ ಹೋಗಮ್ಮ. ಪೂರ್ತಿ ಮೂಗು ಹಿಡ್ಕೊಂಡ್ಬಿಟ್ಟೈತೆ ಅಲ್ವಾ ಸಾಹೇಬ್ರೆ? ಮೂಗು ಹಿಡ್ಕೊಂಡು ಕಫ್ ಆಗಿ ಹಂಗಂತವ್ರೆ. ಅಜಾನ್ ಅಜಾನ್ ಅಜಾನ್, ನನ್ನ ಹೆಸರು ಅಜಾನ್ ಅಂತ.
ನಿಮಗೆ ಇವತ್ತು 9ನೇ ತಾರೀಕಿಗೆ ಪೋಲಿಯೋದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಇವ್ರಿಗೆ ನೋಡಿದ್ರೆ 1 ವಾರದಿಂದ ಸರಿಯಾಗಿ ಹುಷಾರಿಲ್ಲ, ಕಫ ಗಟ್ಟಿಗಟ್ಟೈತೆ. ಅದಕ್ಕೆ ಇವತ್ತು ಒಂದ್ಸಾರಿ ಹೋಗ್ಬಿಟ್ಟು ಮೂಗಿಗೆ ಹಾಕ್ತಾರೆ, ಸ್ಟೀಮ್ ಮಾಡಿಸ್ಕೊಂಡು ಬರ್ಬೇಕು ಹೋಗಿ. ಎಬ್ಬಿ ಆಳ್ತಾ ಇದ್ದ ಸ್ಟೀಮ್ ಹಾಕಿದ್ದಕ್ಕೆ ನೆನ್ನೆ. ಇವಾಗಲೂ ಕೂಡ ಮೂಗು ಗಟ್ಟಿ ಆಗ್ಬಿಟ್ಟೈತೆ ಅಲ್ವಾ ಸಾಹೇಬ್ರೆ? ಅಜಾನ್ಗೆ ಇವತ್ತು ಲಕ್ಷ್ಮಿ ಬಂದೈತಿ. ಇವನಿಗೊಂದು ಅವನಿಗೊಂದು 2 ಕಾಯಿನ್ ಇದಾವೆ, 20 ಗ್ರಾಮದ್ದು. ಒಂದು ಇವನಿಗೆ ಒಂದು ಅವನಿಗೆ. ತೊಳೆ ಏನು ಬೇಕು ತೊಗೊಳ್ಳಿ. ನಿಮಗೆ ಯಾವ್ದು ಬೇಕು, ಯಾವ ಕಾಯಿನ್ ಬೇಕು? ಬೇಡವಾ? ಕಾಯಿನ್ ಬೇಡವಾ? बोल म्हणजे सर्दी आहे का छुडार नाही माहिती आहे करतो काय करता दिको? जानो काय तुम्हारा माँ क्या है? काय पैसा भी नया है तो लाइटर नहीं लगाना. नया भी वो सब भी